ಹಲೋ ಹೇಳ ಅದೇ ಕಲ ಮೈಸೂರು ಅರಮನೆ ಇತ್ತಲ್ಲ ಅದು ಸೇಲ್ಗಿತ್ತು. ಹಾಂ ಯಾರಾದ್ರೂ ಪಾರ್ಟಿ ಇದ್ರಿ ಹೇಳು. ಹಾಂ ಆಯ್ತು ಕಲ. ಗೋಪಾಲಣ್ಣ ತಾನೇ ಗೊತ್ತಾಯ್ತು ಬಂದು? ಇಲ್ಲ ಈಗಷ್ಟೇ ಬಂದೆ. ಸಾರಿ ಬಸ್ ಲೇಟ್ ಆಯ್ತು. ಪರವಾಗಿಲ್ಲ. ಗೊತ್ತಾ ಏನೋ ಅರಮನೆ ಅಂತ ಮಾತಾಡ್ತಿದ್ದೆ. ಅದ ಈ ಮೈಸೂರು ಮಹಾರಾಜರು ಯದುವೀರ್ ಅವರಲ್ಲ, ಗೊತ್ತಲ್ಲ ನಿಂಗೆ? ಹಾ ಈಗ ಏನು ಆಗವ್ರೆ? ಎಂ ಪಿ ಆಗವ್ರೆ. ಪರವಾಗಿಲ್ಲ, ಸಾನೆ ತಿಳ್ಕೊಬಿಟ್ಟಿದ್ಯಾ? ಅದೇ ಅವ್ರದ್ದು ಏನೋ ಪ್ರಾಪರ್ಟಿ ಸೇಲ್ಗಿತ್ತಂತೆ, ಅದಕ್ಕೆ ಸುಮಿತ್ ಸಾಪಿಗೆ ಫೋನ್ ಮಾಡಿದ್ದೆ. ಸುಮಿತ್ ಅಂದ್ರೆ ಅದೇ ಕೇಂದ್ರ ಸಚಿವ. ಮುತ್ತು ನಿಮ್ಗೆ ಅಲ್ಲಿ ಗಂಟ ಪರಿಚಯ ಆಯ್ತಾ? ಅಯ್ಯೋ ಅದಕ್ಕೂ ಮೀರಿ ಪರಿಚಯ ಆದೆ ಗೋಪಾಲಣ್ಣ. ಏನ್ ಕರ್ದಲ್ಲ ಹೇಳು ಬಿರಿಬಿರಿನ ವಿಷಯ. ಟೈಮ್ ಆಯ್ತು ನನಗೆ. ಸರಿ ಸರಿ ಅದೇನ್ ಬಿರ್ನೆ ಇಚ್ಛೆ ಹೇಳು. ಅರ್ಜೆಂಟಿಗೆ ಟ್ರಂಪ್ ಜೊತೆ ಹಿಡಿಯಕ್ಕಾಗದೆ. ಟ್ರಂಕ್ ಅಲ್ಲ ಗೋಪಾಲಣ್ಣ, ಟ್ರಂಪು ಅಮೆರಿಕ ಅಧ್ಯಕ್ಷ. ಮುತ್ತುರಾಜ್ ಅವರೇ, ನನ್ನ ಕೊನೆ ಮಗಳು ಸುಮಾ ಅವ್ರ ಗಂಡ ಅವರಲ್ಲ. ಗೊತ್ತು, ಪುಟಕ ಮದುವೆ ಕರೆದಿದ್ಲು. ಅವಾಗ ನಾನು ಸಾನೆ ಬ್ಯುಸಿ ಇದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ, ಅವರು ಸಾನೆ ಓದ್ಕೊಂಡ್ಬಿಟ್ಟವ್ರೆ. ಮುತ್ತುರಾಜ್ ಬೆಂಗಳೂರಿಗೆ ಹೋಗಿ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತಿದ್ರು. ನಾನೇ ಬೇಡ ಅಂತ ಇಲ್ಲೇ ಉಳಿಸ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನೇನು ಮಾಡಬೇಕು? ಏನಿಲ್ಲ, ನಿಂಗೆ ದೊಡ್ಡ ದೊಡ್ಡ ಜನಗಳೆಲ್ಲ ಪರಿಚಯ ಆಯ್ತಲ್ಲ, ಅದಕ್ಕೆ ನಮ್ಮ ಅಳಿಯಂದ್ರಿಗೆ ನಮ್ಮೂರು ಅಕ್ಕಪಕ್ಕನೇ ಒಂದು ಕೆಲಸ ಕೊಡ್ಸಿದ್ರೆ ಸಾನೆ ಉಪಕಾರ ಆಯ್ತದೆ. ಇದೇನು ಗೋಪಾಲಣ್ಣ ಹಿಂಗೆ ಕೇಳ್ತೀಯಾ? ಅಲ್ಲ ನಾನು ಯಾರು, ನನ್ನ ಲೆವೆಲ್ ಏನು? ಇಷ್ಟು ಮಾಡ್ಕೊಡಕ್ಕಿಲ್ವಾ? ಪುಟ್ಟಕ್ಕನ ಮನೆ ಅನ್ನೋದ್ರೂ ನನ್ನ ಮೇಲೈತೆ, ಅದನ್ನ ತೀರ್ಸಕ್ಕಂತೂ ಆಗಕ್ಕಿಲ್ಲ. ಹಿಂಗಾದ್ರೂ ಮಾಡಿ ಪಾರ ಕಡಿಮೆ ಮಾಡ್ಕೊತೀನಿ. ಒಂದು ನಿಮಿಷ ಇರು. ಯಾರಿಗೂ ಮತ್ತ? ಅದೇ ಸುನಿಲ್ ಅಂಬಾನಿಗೆ. ಆಮೇಲೆ ಮಾಡ್ತೀನಿ. ಏಕೆ ಗೋಪಾಲಣ್ಣ, ನಂಗೊಂದು ಅನುಮಾನ. ಮುಂಚೆ ಹಿಂಗೆಲ್ಲ ಮಾಡಿ ಪುಟ್ಟಕ್ಕನಿಗೆ ಸಾನೇ ನೋವು ಕೊಟ್ಟಿದ್ಯಾ. ಈಗ ನಿನ್ನ ಅಳಿಯನ ಕೆಲಸ ಕೇಳೋ ನೆಪದಲ್ಲಿ ನೀನು ನಿನ್ನ ಹೆಂಡ್ರು ರಾಜಿ ಸೇರ್ಕೊಂಡು ಏನಾದರೂ ಮಸಲತ್ತು ಮಾಡ್ತಿದ್ದೀರಾ ಅಂತ. ಅಯ್ಯೋ ಇಲ್ಲಪ್ಪ, ನಾನು ಸಾನೆ ಬದಲಾಗ್ಬಿಟ್ಟಿದ್ದೀನಿ. ಮತ್ತು ನೋಡು ಗೋಪಾಲಣ್ಣ, ಒಂದೇ ಮಳೆಗೆ ಕೊಡೆ ಕ್ವಾಲಿಟಿನ ಅಳಿಯೋಕ್ಕಾಗಕ್ಕಿಲ್ಲ. ಹಂಗೆ ನಿನ್ನ ಒಂದೇ ಸಾರಿ ನಾನು ನಂಬಕ್ಕಾಯ್ತಾ ಇಲ್ಲ. ಹಂಗೂ ಏನಾದರೂ ನಿನ್ನ ಅಳಿಯನ ಕೆಲಸ ಬೇಕು ಅಂದರೆ ನಾನು ಪುಟ್ಟಕ್ಕನ ಕೇಳ್ಬಿಟ್ಟು ಕೊಡಿಸ್ತೀನಿ, ಸರಿನಾ? ನಾನು ಬರ್ತೀನಿ, ನಂಗೆ ಹೊಸ ಕೆಲಸ ಅದೇ. ಮುತ್ತು ಮುತ್ತು ನನ್ನ ಮಾತು ಕೇಳ. ಗೋಪಾಲಣ್ಣ, ನಾನು ಹೇಳ್ತಾ ಇಲ್ವಾ ನನ್ನ ಕೆಲಸ ಅದೇ, ಹೋಗು. ಮುತ್ತು ದಿಟ್ಟವಾಗ್ಲು ಮುತ್ತು, ನನ್ನ ಮಕ್ಕಳೇ, ನಾನು ಸಾನೆ ಬದಲಾಗ್ಬಿಟ್ಟಿದ್ದೀನಿ. ನೀನು ಯಾರ ಮೇಲೆ ಆಣೆ ಇಟ್ಟರು ನನಗೆ ನಂಬಿಕೆ ಬರೋ ಗಂಟ ನಾನು ಕೊಡ್ಸೋಕ್ಕಿಲ್ಲ.